ಎಜಿ ನ್ಯೂಸ್ಗೆ ಸ್ವಾಗತ. ಪ್ರತಿ ವರ್ಷದಂತೆ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ನಗರದ ಐತಿಹಾಸಿಕ ಮಠವಾಗಿರುವ ಜಗದ್ಗುರು ಶಂಕರಾಚಾರ್ಯ ಮಠದ ಶಂಕರಲಿಂಗ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತು ಸಂಕೇಶ್ವರ ನಗರದಲ್ಲಿ ಕರ್ನಾಟಕ ನವನಿರ್ಮಾಣ ವೇದಿಕೆಯ ವತಿಯಿಂದ ರಸಮಂಜರಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾಡಗೀತೆ ಮತ್ತು ರೈತಗೀತೆ ಹಾಡಿ ದೀಪ ಪ್ರಜ್ವಲನೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಗಣ್ಯರಿಂದ ಚಾಲನೆ ಕೊಡಲಾಗಿದೆ. ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹೇಳುವುದಾದರೆ ಸಾಧನೆ ಮಾಡಿದ ವ್ಯಕ್ತಿಗಳಿಗೆ ಸತ್ಕಾರ ಮಾಡಲಾಗಿದೆ. ಬಳಿಕ ವೇದಿಕೆ ಮೇಲೆ ಇರುವ ಗಣ್ಯರಿಗೆ ಕರ್ನಾಟಕ ನವನಿರ್ಮಾಣ ವೇದಿಕೆ ವತಿಯಿಂದ ಸತ್ಕಾರ ಮಾಡಲಾಗಿದೆ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಸಂಕೇಶ್ವರ ಘಟಕದ ಅಧ್ಯಕ್ಷ ಸುಧೀರ ಪಾಟೀಲ ಅವರಿಂದ ರೈತ ಸಂಘದ ರಾಜ್ಯಾಧ್ಯಕ್ಷ ಚುನ್ನಪ್ಪ ಪೂಜಾರಿ ಅವರಿಗೆ ವಿಶೇಷ ಸತ್ಕಾರ ಮಾಡಲಾಗಿದೆ. ಈ ವೇಳೆ ವೇದಿಕೆ ಮೇಲೆ ಕರ್ನಾಟಕ ನವನಿರ್ಮಾಣ ವೇದಿಕೆಯ ರಾಜ್ಯಾಧ್ಯಕ್ಷ ಈರಪ್ಪ ಎಮ್ಮಿ, ಅಕ್ಷಯ ಎಮ್ಮಿ, ರೈತ ಸಂಘದ ರಾಜ್ಯಾಧ್ಯಕ್ಷ ಚುನ್ನಪ್ಪ ಪೂಜಾರಿ, ತಾಲೂಕು ಅಧ್ಯಕ್ಷ ಸಂಜು ಹಾವಣ್ಣವರ, ನಂದು ಮೂಡಶಿ, ಸಂತೋಷ್ ಮೂಡಶಿ, ದಿಲೀಪ ಹೊಸ್ಮನಿ, ಮಹೇಶ ಹಟ್ಟಿಹೊಳಿ, ಸಚಿನ ಭೋಪಳೆ, ರೋಹನ ನೇಸರಿ, ಭೀಮಶಿ ಹಿರೇಕೋಡಿ, ರೇಖಾ ಚಿಕ್ಕೋಡಿ ಸೇರಿ ಕರ್ನಾಟಕ ನವನಿರ್ಮಾಣ ವೇದಿಕೆ ಅಕ್ಷಯ ಮರಡಿ, ನಾಗರಾಜ ನೇಸರಿ, ಶಿವಾನಂದ ಸಮ್ಮಕ್ಕನವರು ಸೇರಿ ಎಲ್ಲ ಕಾರ್ಯಕರ್ತರು ಹಾಗೂ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮ ಉದ್ದೇಶಿಸಿ ಚುನ್ನಪ್ಪ ಪೂಜಾರಿ ಏನೆಲ್ಲ ಮಾತನಾಡಿದ್ದಾರೆ ತೋರಿಸ್ತೀವಿ ನೋಡಿ. ದೊಡ್ಡ ಪ್ರಮಾಣದಾಗ ಬೆಳಿಬೇಕಾಗಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಈ ಹುಕ್ಕೇರಿ ತಾಲೂಕನ್ನು ಬೆಳೆಸಬೇಕಾಗಿದೆ. ಯಾಕಪ್ಪ ಅಂದ್ರೆ ವಿಶೇಷವಾಗಿ ಹೇಳಬೇಕಪ್ಪ ಅಂತಂದ್ರೆ ಹುಕ್ಕೇರಿ ತಾಲೂಕ 2 ಡ್ಯಾಮ್ಗಳನ್ನ ಇವತ್ತು ನಿರ್ಮಾಣ ಮಾಡಿರ್ತಕ್ಕಂಥ ತಾಲೂಕು. ಇದರಿಂದ ಸುಮಾರು 2 ಜಿಲ್ಲೆಗೆ ನೀರು ಹೋಗ್ತದೆ. ಬೆಳಗಾವಿ, ಬಾಗಲಕೋಟೆ ಈ ಎಲ್ಲ ಭಾಗದ ಜನರಿಗೆ ನೀರು ಹೋಗ್ತೈತಿ. ಅದು ಹುಕ್ಕೇರಿ ತಾಲೂಕಕ್ಕೆ ನೀರು ಇಲ್ಲದೆ ಇರ್ತಕ್ಕಂಥ ಸಂದರ್ಭ ನಾವೆಲ್ಲ ಕೂಡ ಇವತ್ತು ಹಳ್ಳಿ ಒಳಗೆ ಪ್ರತಿಯೊಂದು ಹಳ್ಳಿ ನೋಡಿರ್ತಕ್ಕಂಥ ಸಂದರ್ಭ ಭಾಳ ಪಾಪ ಬೇಜಾರು ಅನ್ನಿಸ್ತದೆ. ಯಾಕಂತಂದ್ರೆ ಇವರು ಡ್ಯಾಮ್ ಕೊಟ್ಟವರಿಗೆ 10 ಕಿಲೋಮೀಟರ್ದಾಗ ನೀರಾವರಿ ಇಲ್ಲ. ಇವತ್ತು ನಾವು 100, 150, 200 ಕಿಲೋಮೀಟರ್ದವ್ರ ನೀರಾವರಿ ಉನ್ನತ್ತು. ಅದಕ್ಕೆ ನಾವೆಲ್ಲ ನವನಿರ್ಮಾಣ ಸಂಘಟನೆ ಇರ್ಬೋದು, ಎಲ್ಲ ದಲಿತ ಪರ ಸಂಘಟನೆಗಳಿರ್ಬೋದು, ಕಾರ್ಮಿಕರ ಸಂಘಟನೆ ಇರ್ಬೋದು, ಎಲ್ಲರೂ ಒಕ್ಕಟ್ಟಾಗಿ ಕನ್ನಡ ಪರ ಸಂಘಟನೆಗಳು ಇರ್ಬೋದು, ಎಲ್ಲರೂ ಪಕ್ಷಾತೀತವಾಗಿ ಬಹುಶಃ ಏಪ್ರಿಲ್ದಾಗ ಒಂದು ನಮ್ಮ ಸಂಜು ಅವಣ್ಣವರಾಗಿರ್ತಕ್ಕಂಥ ತಾಲೂಕಾ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಸುಮಾರು ಎಲ್ಲ ರೈತರ ನೇತೃತ್ವದಲ್ಲಿ ತಮ್ಮೆಲ್ಲರ ನೇತೃತ್ವದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಒಂದು ದೊಡ್ಡ ಬೃಹತ್ ಪ್ರತಿಭಟನೆ ಮಾಡಿ ಏನು ಧಾರವಾಡಕ್ಕೆ ಈಗಾಗಲೇ ಕೈಗಾರಿಕೆಗೆ ಡಿ.ಕೆ. ಶಿವಕುಮಾರ್ ಸಾಹೇಬ್ ಅದನ್ನು ಇಲ್ಲಿಂದ ಹಿಡ್ಕಲ್ ಡ್ಯಾಮ್ದಿಂದ ಸುಮಾರು 200-250 ಕಿಲೋಮೀಟರ್ ನೀರು ಹೋದು. ಯಾಕಂತಂದ್ರೆ ನಮ್ಗೆ ಕುಡಿಯೋಕೆ ನೀರು ಕಷ್ಟದ ಸಂದರ್ಭ ಐತಿ. ಬೇಸಿಗೆ ಸಂದರ್ಭದಾಗ ನೀರಿಗಾಗಿ ಭಾಳಷ್ಟು ಯುದ್ಧಗಳಾಗ್ತಾವೆ, ಜಗಳಾಡ್ತು ನಾವು ಇಲ್ಲಿಂದ ಹೋದವ್ರ ಒಂದು TMC ಗಂಟೆ ನೀರು ಹೋದ್ರೆ ಅಂದ್ರೆ ಮತ್ತೆ ಲಕ್ಷಾಂತರ ಕುಟುಂಬಗಳು ಇವತ್ತು ಬೀದಿಗೆ ಬರ್ತಕ್ಕಂಥದ್ದು. ಕುಡಿ ನೀರಿಗೆ ದನಕ್ಕೆ ಸಮಸ್ಯೆ ಆಗ್ತೈತಿ. ಮತ್ತು ಅವರೇನಲ್ಲಿ ರೈತರಿಗೆ ಕುಡಿಯೋಕೆ ಹೋಗ್ತಿಲ್ಲ, ಕೈಗಾರಿಕೆಗೆ ಹೋಗ್ತಾರೆ. ಅದನ್ನು ಸಂಪೂರ್ಣ ಏನು ಧಾರವಾಡ ಹೋಗ್ತಕ್ಕಂಥ ನೀರನ್ನು ಬಂದ್ ಮಾಡಿ ಆ ನೀರ ಆ ಖರ್ಚು ವೆಚ್ಚ ಕೂಡ ಸಾವಿರಾರು ಕೋಟಿ ರೂಪಾಯಿ ಏನಾದರೂ ಈ ಹುಕ್ಕೇರಿ ತಾಲೂಕು ಖರ್ಚು ಮಾಡಿರಪ್ಪ ಅಂದ್ರೆ ಸಂಪೂರ್ಣ ನೀರಾವರಿ ಆಗಲಿಕ್ಕೆ ಸಾಧ್ಯ. ಆ ನೀರಾವರಿಗಾಗಿ ನೀವು ಕೂಡ ಎಲ್ಲರೂ ಯಾಕಪ್ಪ ಅಂದ್ರೆ ಇವತ್ತ ನಾಡಿನಾಗ ರೈತ ದೇವರುಗಳು ಖುಷಿಯಾಗಿದ್ದಪ್ಪ ಅಂತಂದ್ರೆ ಈ ಜಗತ್ತೆಲ್ಲ ಖುಷಿ ಇರ್ಲಿಕ್ಕೆ ಸಾಧ್ಯ. ಆ ದೇವರುಗಳು. ವಿನಾಯಕ ಭೋಸಲೆ, ಎಜಿ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.